ಕಳೆದ ಪ್ರಕೃತಿ ವಿಕೋಪದ ಬಳಿಕ ನಿರ್ಮಾಣವಾಗಿ ಕುಸಿದಿದ್ದ ಜಿಲ್ಲಾಡಳಿತ ಭವನದ ಕೋಟ್ಯಾಂತರ ವೆಚ್ಚದ ತಡೆಗೋಡೆಯ ದುರಸ್ತಿ ಕಾಮಗಾರಿ ಇಂದಿಗೂ ನಡೆಯುತ್ತಿದೆ ಎಂದರೆ ನಂಬುತ್ತೀರಾ? ಶನಿವಾರ ನಡೆದ ಕೆಡಿಪಿ ಸಭೆಯಲ್ಲಿ ತಡೆಗೋಡೆ ಕಾಮಗಾರಿಯ ಬಿಡುವಿಲ್ಲದ ಕಾಮಗಾರಿ ಬಗ್ಗೆ ಉಸ್ತುವಾರಿ ಸಚಿವರಾದಿಯಾಗಿ ಶಾಸಕರು ಕೂಡ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಟೋಟಲ್ 320 ಸ್ಕ್ವೇರ್ ಮೀಟರ್ಸ್ ಮಾಡಿ ಆಗ್ತದೆ ಸಚಿವರ ಪ್ರಶ್ನೆಗೆ ಕಾಮಗಾರಿ ಮುಂದುವರೆದಿದೆ ಎಂದು ಪಿಡಬ್ಲ್ಯೂಡಿ ಅಧಿಕಾರಿಗಳು ಹೇಳಿದಾಗ ಡಿಸೆಂಬರ್ ಗಡುವು ನೀಡಿರುವುದನ್ನು ಬೋಸ್ರಾಜ್ ನೆನಪಿಸಿದರು. ಹೊಸದಾಗಿ 52 ಪ್ಯಾನೆಲ್ ಹಾಕಿದ್ದೇವೆ ಎಂಬುದು ಅಧಿಕಾರಿಯ ಉತ್ತರ. ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಮುಖ್ಯಮಂತ್ರಿಗಳು ಭೇಟಿ ನೀಡಿ ವಿವಾದಿತ ತಡೆಗೋಡೆಯನ್ನು ನೋಡಿದ್ದಾರೆ ಎಂದ ಡಾಕ್ಟರ್ ಮಂತರ್ಗೌಡ ಪ್ರಕರಣದ ಗಂಭೀರತೆಯನ್ನು ಮನದಟ್ಟು ಮಾಡಿದರು. ಡಿಸೆಂಬರ್ ಒಳಗೆ ಮುಗಿಸುತ್ತೇವೆ ಎಂದು ಮತ್ತೊಮ್ಮೆ ಅಧಿಕಾರಿ ಹೇಳಿದಾಗ ಆಗದಿದ್ದರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಬೋಸ್ರಾಜ್ ಎಚ್ಚರಿಸಿದರು. ಅಲ್ಲಿ 2 ಕಾರ್ಮಿಕರು ಕೆಲಸ ಮಾಡುವುದಷ್ಟೇ ನಮಗೆ ಕಾಣ್ತಿದೆ ಎಂದ ಡಾಕ್ಟರ್ ಮಂತರ್ಗೌಡ ಏನು ಒಳಗೆ ಮುಚ್ಚಿಕೊಂಡು ಕೆಲಸ ಮಾಡುತ್ತಿದ್ದೀರಾ ಎಂದು ವ್ಯಂಗ್ಯವಾಗಿ ಪ್ರಶ್ನಿಸಿದರು. ಆಗ್ತದೆ ಅಂತ ಹೇಳಿರಿ, ರಿಕಾರ್ಡ್ ಮಾಡಿದಲ್ಲ ನೀವು ಆ ಟೈಮಲ್ಲಿ ಆಗಿಲ್ಲದ್ರೆ ಅನ್ಲೆಸ್ ಯಾರಾದರೂ ಸರಿಯಾದ ಹೇಳಿದ್ರೆ ಆ್ಯಕ್ಷನ್ ಬಿಟ್ಟು ಈಗ ಸುಮ್ಮನೆ ಏನಾಗ್ತದೆ ಡಿಸೆಂಬರ್ಗೆ ಆಗ್ತದೆ ಡಿಸೆಂಬರ್ 52 ಪ್ಯಾನಲ್ಸ್ ಮಾತ್ರ ಬಾಕಿ ಅಲ್ಲ 53 ಪ್ಯಾನಲ್ ಇರಲಿ ಅವನು 2 ಜನ ಕಾರ್ಪೂಲ್ ಕಟ್ಟೋದೇ ಅಷ್ಟೇ ನೋಡಿದ್ರೆ ನಾವು ಇದೆಲ್ಲ ಮಡಿಕೇರಿಲಿರೋರು ಇವರೆಲ್ಲ ಯಾರು ಇಲ್ಲ ಪ್ಯಾನಲ್ ಕೆಲಸ ಒಂದು ಪ್ಯಾನಲ್ ಆಗಿಲ್ಲ. ಅದೇನು ಒಳಗಡೆ ಮುಚ್ಕೊಂಡು ಮಾಡ್ತಾ ಇದ್ರು ನನಗಂತೂ ಗೊತ್ತಿಲ್ಲ. ದೀರ್ಘಕಾಲದಿಂದ ಉಳಿದುಕೊಂಡಿರುವ ಕೊಡವ ಹೆರಿಟೇಜ್ ಸೆಂಟರ್ ಬಗ್ಗೆ ಸಚಿವರ ಪ್ರಶ್ನೆಗೆ ಉತ್ತರಿಸಿದ ಪಿಡಬ್ಲ್ಯೂಡಿ ಅಧಿಕಾರಿ ಹೆಚ್ಚುವರಿ 5 ಕೋಟಿ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಉತ್ತರಿಸಿದರು. ರಸ್ತೆಗಳ ಗುಂಡಿ ಮುಚ್ಚುವ ಕಾಮಗಾರಿ ಬಗ್ಗೆ ಕೇಳಿದ ಪ್ರಶ್ನೆಗೆ ಮಡಿಕೇರಿಯಲ್ಲಿ ಮಾತ್ರ ಪ್ಲಾಂಟ್ ಇರುವುದು ನಮಗೆ ಸಮಸ್ಯೆಯಾಗಿದೆ ಎಂದು ಹೇಳಿದ ಅಧಿಕಾರಿಗಳು ಖಾಸಗಿ ಪ್ಲಾಂಟ್ಗಳು ಓಪನ್ ಆಗಿಲ್ಲ ಎಂದು ತಮ್ಮ ಅಸಹಾಯಕತೆ ತೋಡಿಕೊಂಡರು. ಇದರಿಂದ ಕೆರಳಿದ ಸಚಿವರು ನಿಮಗೆ ಜವಾಬ್ದಾರಿ ಇಲ್ಲವೇ ಎಂದು ಖಾರವಾಗಿ ಪ್ರಶ್ನಿಸಿದರು. ಖಾಸಗಿಯವರನ್ನು ದಮ್ಮಯ್ಯ ಹಾಕಬೇಕೆ ಎಂದು ಡಾಕ್ಟರ್ ಮಂತರ್ಗೌಡ ತೀಕ್ಷ್ಣವಾಗಿ ಹೇಳಿದರು. ಅಂತಿಮವಾಗಿ ಡಿಸೆಂಬರ್ ಒಳಗೆ ಗುಂಡಿ ಮುಚ್ಚುವ ಕೆಲಸ ಮುಗಿಯಬೇಕೆಂದು ಶಾಸಕ ಶುಜಾ ಕುಶಲಪ್ಪ ನಿರ್ದೇಶನ ಮಾಡಿದರು. ಮಾಡ್ತೀರಂತ ಹೇಳಿ ಸಮಸ್ಯೆ ಅಂತಂದ್ರೆ ಬೆಂಗಳೂರು ಯಾವಾಗ ಮಾಡಿಲ್ಲ ಎಷ್ಟು ಬೇಗ ಮುಗಿಸ್ತೀರಾ ಈಗ ಎಲ್ಲರೂ ತಗೊಂಡಿದ್ದೀರಾ ಡಿಸಿ ಗ್ರಾಂಟ್ ಇಂಡಿಯಾದ ದುಡ್ಡು ಕೊಡ್ತೀರಾ ಕೊಟ್ಟಾಗಿದೆ. ಇನ್ನೊಂದು ಹೇಳ್ಬೇಕು ಸರ್ ಟೆಂಡರ್ ವರ್ಕ್ಗೆ ಎಲ್ಲ 30% ಬಿಲೋ ಹೋಗೋರೆ 20% 30% ಬಿಲೋ ಅವ್ರು ಏನ್ ಕೆಲಸ ಮಾಡ್ತಾರೆ ದೇವರಿಗೆ ಗೊತ್ತು. ಅದನ್ನ ನೀವು ಕ್ವಾಲಿಟಿ ಇರೋ ಎಸ್ಟಿಮೇಟ್ ಅಲ್ಲಿ ಮಾಡಿಸಲಿಲ್ಲ ಅಂತಂದ್ರೆ ಸರ್ ಇದು ಒಂದು ರೀತಿಯಲ್ಲಿ ಕ್ರಮ ತಗೋಬೇಕು ಸರ್. 30% ಬಿಲೋ ತಗೊಂಡ್ರೆ ದುಬಾರಿಯಲ್ಲಿ ತೂಗು ಸೇತುವೆ ಕಾಮಗಾರಿ ಬಗ್ಗೆ ಡಾಕ್ಟರ್ ಮಂತರ್ಗೌಡ ಕೇಳಿದ ಪ್ರಶ್ನೆಗೆ ಸರ್ಕಾರದ ಮಟ್ಟದಲ್ಲಿ ಇದ್ದು ಮಳೆಗಾಲಕ್ಕೂ ಮೊದಲೇ ನಿರ್ಮಿಸಲಾಗುವುದು ಎಂದು ಅಧಿಕಾರಿಗಳು ಹೇಳಿದರು. ದುಬಾರೆ ಮತ್ತು ತಡಿಯಂಡಮೋಳ್ ಬೆಟ್ಟದ ಪ್ರವೇಶ ಶುಲ್ಕ ಏರಿಕೆ ಬಗ್ಗೆ ಸಭೆಯಲ್ಲಿ ತೀವ್ರ ಆಕ್ರೋಶ ಕೇಳಿಬಂತು. ದುಬಾರೆ ಪ್ರಕರಣದಲ್ಲಿ ಕೊಡಗು ಪ್ರತಿಷ್ಠಾನ ಸಭೆಯಲ್ಲಿ ಶುಲ್ಕದ ಬಗ್ಗೆ ತೀರ್ಮಾನಿಸಲಾಗಿದೆ ಎಂದು ಅರಣ್ಯ ಅಧಿಕಾರಿಗಳು ಹೇಳಿದರು.